ಯೂಟರ್ನ್ ಪಡಿತಾ ಇದ್ದಂತಹ ಕ್ಯಾಂಟರ್ಗೆ ಲಾರಿ ಡಿಕ್ಕಿ ಹೊಡೆದಂತಹ ಪರಿಣಾಮ ಕ್ಯಾಂಟರ್ ಮತ್ತು ಲಾರಿ ಧಗಧಗನೆ ಹೊತ್ತಿ ಉರಿದಿರುವಂತಹ ಘಟನೆ ಚಿಕ್ಕಬಳ್ಳಾಪುರದಲ್ಲಿ ನಡೆದಿದೆ. ಯೂಟರ್ನ್ ಪಡಿತಾ ಇದ್ದಂತಹ ಸಂದರ್ಭದಲ್ಲಿ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. CNG ಸಿಲಿಂಡರ್ ಸಾಗಿಸ್ತಾ ಇದ್ದಂತಹ ಕ್ಯಾಂಟರ್ಗೆ ಕಲ್ಲು ದಿಮ್ಮಿ ಸಾಗಿಸ್ತಾ ಇದ್ದಂತಹ ಲಾರಿ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಪರಿಣಾಮ ರಸ್ತೆಯಲ್ಲಿಯೇ ಲಾರಿ ಮತ್ತು ಕ್ಯಾಂಟರ್ ಹೊತ್ತಿ ಉರಿದಿರುವಂಥದ್ದು. ಚಿಕ್ಕಬಳ್ಳಾಪುರ ತಾಲೂಕಿನ ಹುನೇಗಲ್ ಗ್ರಾಮದ ಬಳಿ ತಡರಾತ್ರಿ ಘಟನೆ ನಡೆದಿದೆ. ಘಟನೆಯಿಂದ ಮಧ್ಯರಾತ್ರಿ ಸ್ಥಳೀಯರು ಅಲ್ಲಿದ್ದಂತಹ ಜನರು ಬೆಚ್ಚಿ ಬಿದ್ದಿದ್ದಾರೆ. CNG ಸಿಲಿಂಡರ್ ಕ್ಯಾಂಟರ್ ಚಾಲಕ ನರಸಿಂಹಮೂರ್ತಿಗೆ ಗಂಭೀರ ಗಾಯವಾಗಿದೆ ಅನ್ನುವಂತಹ ಮಾಹಿತಿ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಲಾರಿಯಲ್ಲಿದ್ದಂತಹ ಮಾದಪ್ಪ ಎಂಬಾತನಿಗೂ ಕೂಡ ಸಣ್ಣ ಪುಟ್ಟ ಗಾಯವಾಗಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯ ICUನಲ್ಲಿ ಇಬ್ಬರಿಗೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತಾ ಇದೆ. ತುಮಕೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ CNG ಗ್ಯಾಸನ್ನು ಕ್ಯಾಂಟರ್ನಲ್ಲಿ ತರಲಾಗ್ತಾ ಇತ್ತು. ಪೆಟ್ರೋಲ್ ಬಂಕ್ಗೆ CNG ಗ್ಯಾಸ್ ಅನ್ಲೋಡ್ ಮಾಡಲಿಕ್ಕೆ ಪ್ಲಾನ್ ಆಗಿತ್ತು. ಅದಕ್ಕೂ ಮೊದಲೇ ಈ ಆಕ್ಸಿಡೆಂಟ್ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುದ್ದುಕೃಷ್ಣ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುದ್ದುಕೃಷ್ಣ, ಈ ಆಕ್ಸಿಡೆಂಟ್ ಆಗಿದ್ದು ಹೇಗೆ ಅಂತ ಹೇಳಿ, ಜೊತೆಗೆ ಈ ಗಾಯಾಳುಗಳ ಪರಿಸ್ಥಿತಿ ಸದ್ಯಕ್ಕೆ ಹೇಗಿದೆ ಅಂತ. ಪ್ರೇಮ್, ಕಳೆದ ರಾತ್ರಿ 11:30ರಿಂದ 12 ಗಂಟೆ ಸುಮಾರಿಗೆ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಹೂನೇಗಲ್ ಅಂತೇಳಿ ಇವತ್ತು ಬೆಂಗಳೂರು ಮತ್ತು ಹೈದರಾಬಾದ್ ಸಂಪರ್ಕಿಸುವ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದೆ. ಈಗ ಕ್ಯಾಂಟರ್ ಲಾರಿ, ತಾವು ನೋಡ್ತಾ ಇದ್ರೆ ಏನು ಈ ಸಿಲಿಂಡರ್ ಇಲ್ಲಿ ಕಾಣ್ತಾ ಇದೆ, ಈ ಥರದ ಸಿಲಿಂಡರ್, ಇದರಲ್ಲಿ CNG ಗ್ಯಾಸ್ ತುಂಬಿರುವಂಥದ್ದು. ಇದನ್ನು ಕಾರ್ಖಾನೆಗಳಿಗೆ ಸಪ್ಲೈ ಮಾಡುವಂಥದ್ದು. ಈ ಒಂದು ವಾಹನ ಏನಿದೆ, ಈ ಒಂದು ವಾಹನ ತುಮಕೂರಿನಿಂದ ಚಿಕ್ಕಬಳ್ಳಾಪುರಕ್ಕೆ ಈ ಒಂದು CNG ಸಿಲಿಂಡರ್ಗಳಿರ್ತಕ್ಕಂಥದ್ದು. ಇದು ಬರೋಬ್ಬರಿ ಒಂದು 40ರಿಂದ 50 ಸಿಲಿಂಡರ್ಗಳು ಈ ಕ್ಯಾಂಟರ್ ತುಂಬ ಇದೆ. ಇದು ಒಂದು ರೀತಿ ಫಿಟ್ಟೆಡ್, ಇದಕ್ಕೆ ಈ ಐಷರ್ ಕ್ಯಾಂಟರ್ ಗಾಡಿ ಏನಿರುತ್ತೆ ಅದಕ್ಕೆ ಫಿಟ್ ಆಗಿರುತ್ತೆ. ಅದರ ತುಂಬ ಈ CNG ಗ್ಯಾಸ್ ಸಿಲಿಂಡರ್ಗಳನ್ನ ತುಂಬಿಕೊಂಡು ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಹೈವೇಯಲ್ಲಿ ಯೂಟರ್ನ್ ತೊಗೋಬೇಕು ಅನ್ನೋಂಥ ಒಂದು ಕಾರಣಕ್ಕೆ ಈ ಗಾಡಿ ಹೈವೇಯಲ್ಲಿ ನಿಂತಿರುತ್ತೆ. ಆ ಸಂದರ್ಭದಲ್ಲಿ ಹಿಂಭಾಗದಿಂದ ಬಂದಂತಹ ಒಂದು ಕಲ್ಲು ದಿಮ್ಮೆಗಳನ್ನು ಸಾಗಿಸುವಂತಹ ಗ್ರಾನೈಟ್ ಲಾರಿ, ಬಹುತಾದಂಥ ದೊಡ್ಡದಾದಂಥ ಲಾರಿ ಅದು. ಆ ಲಾರಿ ಏಕಾಏಕಿ ಇದಕ್ಕೆ ಡಿಕ್ಕಿಯನ್ನು ಹೊಡೆಯುತ್ತೆ. ಆ ಡಿಕ್ಕಿಯ ರಭಸಕ್ಕೆ ಈ ಒಂದು ವಾಹನ ಬೆಂಕಿಗೆ ಹೊತ್ಕೊಳ್ಳುತ್ತೆ. ಹಾಗಾಗಿ ಇದರಲ್ಲಿದ್ದಂತಹ ಚಾಲಕ ನರಸಿಂಹಮೂರ್ತಿ ಅಂತ ಹೇಳಿ, ನರಸಿಂಹಮೂರ್ತಿಗೆ ಸಂಪೂರ್ಣವಾದ ಸುಟ್ಟ ಗಾಯಗಳಾಗುತ್ತೆ. ಹಾಗಾಗಿ ಆತನನ್ನು ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆತನ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇದೆ. ICUನಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಿರುವಂಥದ್ದು. ಹಾಗಾಗಿ ಡಿಕ್ಕಿಯ ರಭಸಕ್ಕೆ ತಾವು ನೋಡ್ತಾ ಇದ್ರೆ ಈ CNG ಗಾಡಿ ಏನಿದೆ, ಗ್ಯಾಸ್ ಸಿಲಿಂಡರ್ನ ಹೊತ್ತು ಬರ್ತಾ ಇದ್ದಂಥ ಗಾಡಿ ಸಂಪೂರ್ಣ ಮುಂಭಾಗದ ಕ್ಯಾಬಿನ್ ಅಂದ್ರೆ ಡ್ರೈವರ್ ಕೂತಿದಂಥ ಕ್ಯಾಬಿನ್ ಕೂಡ ಸಂಪೂರ್ಣ ಸುಟ್ಟು ಕರ್ಕಲಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಮುದ್ದುಕೃಷ್ಣ ತಮ್ಮೆಲ್ಲ ಮಾಹಿತಿಗಾಗಿ.